ಶಿವಗಳ ಪಾದಗಳನ್ನು ಹಣೆ ಮಾಡಿದರು. ಸರ್ವಶರಣ ಬಂಧುಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ ಶಿವಯೋಗದಲ್ಲಿ ನನಗೆ ಗುರುಮಾಂತ ಅಪ್ಪರ ಜೊತೆ ಮಾಡ್ಕೊಂಡಂಥ ಶಿವಯೋಗದ ಅನುಭವ ಕೂಡ ನನಗೆ ಆಗಿತ್ತು. ಅಪ್ಪರ ಹೆಣ್ಮಾರು ಹೇಳಿದಂಗೆ ಕಲ್ಯಾಣದ ಶರಣರು ಅಂತ ಹೇಳಿದರೆ ಅವರು ಇವತ್ತು ಅನಿಸಿರ್ಬೋದು ಅವ್ರಿಗೆ. ನನಗೆ ನಿನ್ನೆಯಿಂದನೂ ಕೂಡ ಅವರು ಹೇಗೆ ಅಂದ್ರೆ ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ವಿ ಅಂದ್ರೆ ನಾವು ಶಿವಾನಂದ ಅಣ್ಣರ ಮ್ಯಾಗ ಮುಖದ ಮ್ಯಾಗ ಕಳ ನೋಡಿ ನಂಗೆ ಭಾಳ ಆನಂದ ಆಯ್ತು. ನನ್ನ ಭಾವನೆ ಕೂಡ ನನಗೂ ಕೂಡ ಆ ಭಾವನೆ ಬರಲಿ, ಎಲ್ಲರಿಗೂ ಕೂಡ ಆ ಭಾವನೆ ಬರಲಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಶರಣರ ಭಾವನೆ ಬೇರೆ ಐತಿ, ಶರಣರ ಅನುಭವನೆ ಬೇರೆ ಐತಿ, ನಮ್ಮ ಸಾಮಾನ್ಯ ಜನರದ ಇದನ್ನೇ ಬೇರೆ ಐತಿ. ಅವ್ರೊಳಗ ಆ ಭಾವನೆ ಬರ್ಬೇಕಂತಂದ್ರೆ ಎಷ್ಟು ಶಿವಯೋಗ ಈ ರೀತಿ ಮಾಡಿದ್ರಾಗಿರ್ತದ. ನಾವು ಒಂದಿನ 2 ದಿನ ಮಾಡಿದಾಗ ಮಾತ್ರ ಶಿವಯೋಗದ ಸಾಧನೆ ಬರಕ್ ಸಾಧ್ಯನೇ ಇರಬೇಕು. 1 ವರ್ಷ ಮಾಡಿದ್ರು ಬರುವಂಗಿಲ್ಲ. ಸತತವಾಗಿ ಮಾಡಿದಾಗ ಮಾತ್ರ ಅಂತ ಭಾವನೆ ಬರ್ತದ. ಈ ಒಂದು ಸಹಜ ಶಿವಯೋಗ ನಾವು ಸಾಕಷ್ಟು ಸರಿ ಅನುಭವಿಸಿವಿ. ಈಗ ಇನ್ನೊಂದು ರೀತಿ ಆನಂದ ಕೊಟ್ಟಿದ್ದಂತ ನನಗೆ ಅನಿಸ್ತದ್ರಿ. ಈ ಸಹಜ ಶಿವಯೋಗದ ಎಲ್ಲರಿಗೂ ಈ ಆನಂದ ಸದಾ ಕಾಲ ಇರ್ಬೇಕು. ಇವತ್ತು ಒಂದೇ ದಿವಸ ನಾವು ಮಾಡ್ಕೊಂಡು ಬಿಟ್ಟಿವಿ ಅಂದ್ರೆ ಏನು ಅರ್ಥ ಆಗಂಗಿಲ್ಲ, ಲಿಂಗನ ಜೊತೆ ಕೂಡಕ್ ಆಗಂಗಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಅನಿಸಿದ್ದೆ ನನ್ನ ಅಣ್ಣಾಗ. ಲಿಂಗ ನೋಡ್ತಾನೆ ಕಣ್ಣಾಗ ನೀರು ಬರ್ತಾವ್ರಿ. ಅದನ್ನೊಂದು ಸ್ವಲ್ಪ ನೀವು ಹೇಳ್ಬೇಕಾಗಿತ್ತು. ಆ ನಂತರ ಮೂಗ್ನ್ಯಾಗೂ ಕೂಡ ನೀರು ಬರ್ತಾವ್ರಿ. ಆ ಮೂಗ್ನ್ಯಾಗಿ ನೀರು ಅದು ಇದ್ರ ರೀತಿ ಅಲ್ರಿ, 1 ಸೆಕೆಂಡ್ ಬಂದು ಹೋಗಂತ ಮೂಗ್ನ್ಯಾಗಿ ನೀರು ಮತ್ತೆ ಬರಂಗಿಲ್ಲ, ಅನುಭವ ಮತ್ತೆ ಸಿಗಂಗಿಲ್ಲ. ಅದ್ರ ಬಗ್ಗೆ 1-2 ನಿಮಿಷ ಹೇಳಿದ್ರೆ ಸಾಕಂತ ನನಗೆ ಅನಿಸ್ತದೆ. ಸರ್ವರಿಗೂ ಶರಣು ಶರಣ.